ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರದೆ ನಾನು ತಿಂಡಿ ತಿನ್ನಲ್ಲ. ತಲೆಯಲ್ಲಿ ಬುದ್ಧಿ ಗಡ್ಡ ಅದನ್ನ ಎಲ್ಲರೂ ಬಂದಿಲ್ಲ ಹೇಳ್ಬೇಕು. ತಲೆಯಲ್ಲಿ ಬುದ್ಧಿನೂ ಇಲ್ಲ. ತಲೆಯಲ್ಲಿ ಬುದ್ಧಿ ಇಲ್ಲ. ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದ್ ನಾನು ಮಾಡಕ್ಕಾಗಲ್ಲ. ಅದು ಕೇಳ್ತೀರಾ ಕೇಳಲ್ವಾ ನೀವು? ನೀವು ಅತಿಥಿ ಅಂದ್ ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಅಂತ ಎಲ್ರನ್ನೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ನಿಮಗೆ ಈಗೋನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಬಿಗ್ ಬಾಸ್ ಇಂದು ರಾತ್ರಿ 9:30. ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರದೆ ನಾನು ತಿಂಡಿ ತಿನ್ನಲ್ಲ. ತಲೆಯಲ್ಲಿ ಬುದ್ಧಿ ಗಡ್ಡ ಅದನ್ನ ಎಲ್ಲರೂ ಬಂದಿಲ್ಲ ಹೇಳ್ಬೇಕು. ತಲೆಯಲ್ಲಿ ಬುದ್ಧಿನೂ ಇಲ್ಲ. ತಲೆಯಲ್ಲಿ ಬುದ್ಧಿ ಇಲ್ಲ. ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದ್ ನಾನು ಮಾಡಕ್ಕಾಗಲ್ಲ. ಅದು ಕೇಳ್ತೀರಾ ಕೇಳಲ್ವಾ ನೀವು? ನೀವು ಅತಿಥಿ ಅಂದ್ ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಅಂತ ಎಲ್ರನ್ನೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ನಿಮಗೆ ಈಗೋನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಬಿಗ್ ಬಾಸ್ ಇಂದು ರಾತ್ರಿ 9:30. ಆ ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರದೆ ನಾನು ತಿಂಡಿ ತಿನ್ನಲ್ಲ. ತಲೆಯಲ್ಲಿ ಬುದ್ಧಿ ಗಡ್ಡ ಅದನ್ನ ಎಲ್ಲರೂ ಬಂದಿಲ್ಲ ಹೇಳ್ಬೇಕು. ತಲೆಯಲ್ಲಿ ಬುದ್ಧಿನೂ ಇಲ್ಲ. ತಲೆಯಲ್ಲಿ ಬುದ್ಧಿ ಇಲ್ಲ. ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದ್ ನಾನು ಮಾಡಕ್ಕಾಗಲ್ಲ. ಅದು ಕೇಳ್ತೀರಾ ಕೇಳಲ್ವಾ ನೀವು? ನೀವು ಅತಿಥಿ ಅಂದ್ ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಅಂತ ಎಲ್ರನ್ನೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ನಿಮಗೆ ಈಗೋನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಬಿಗ್ ಬಾಸ್ ಇಂದು ರಾತ್ರಿ 9:30. ಆ ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರದೆ ನಾನು ತಿಂಡಿ ತಿನ್ನಲ್ಲ. ತಲೆಯಲ್ಲಿ ಬುದ್ಧಿ ಗಡ್ಡ ಅದನ್ನ ಎಲ್ಲರೂ ಬಂದಿಲ್ಲ ಹೇಳ್ಬೇಕು. ತಲೆಯಲ್ಲಿ ಬುದ್ಧಿನೂ ಇಲ್ಲ. ತಲೆಯಲ್ಲಿ ಬುದ್ಧಿ ಇಲ್ಲ. ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದ್ ನಾನು ಮಾಡಕ್ಕಾಗಲ್ಲ. ಅದು ಕೇಳ್ತೀರಾ ಕೇಳಲ್ವಾ ನೀವು? ನೀವು ಅತಿಥಿ ಅಂದ್ ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಅಂತ ಎಲ್ರನ್ನೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ತಪ್ಪು. ಇಲ್ಲ ನಿಮಗೆ ಈಗೋನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಬಿಗ್ ಬಾಸ್ ಇಂದು ರಾತ್ರಿ 9:30. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.